ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಅಂದರೆ ತಾಯಿ ಮನೆಯಿಂದ ಹೊರಡಬೇಕಾದ್ರೆ ನಾನೊಂದು ಟೆಂಪಲ್ಗೆ ಹೋಗಿದ್ದೆ. ನಾನು ಹುಟ್ಟಾಗ್ಲಿಂದನೂ ಟೆಂಪಲ್ಗೆ ನಾನು ಹೋಗಿರಲಿಲ್ಲ, ಹೋಗಲೇಬೇಕು ಅಂದ್ಕೊಂಡು ಹೋಗಿದ್ದೆ. ಒಟ್ಟಿನಲ್ಲಿ ಯಾವತ್ತೂ ನಾನು ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅಂದ್ಕೊಳ್ಳುವೆ ಹೋಗೋಣ ಅಂತ, ಬಟ್ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಕಾಲ ಕೂಡ ಬಂತು. ನಾನು ಫೈನಲಾಗಿ ಹೊರಟೆ. ಮನೆಯಿಂದ ಹೊರಟಾಗ ನಾವು ಆಲ್ರೆಡಿ 8 ಗಂಟೆ ಆಗಿತ್ತು. ಹೆಂಗೂ ಇಲ್ಲಿ ನಮ್ಮೂರಿಗೂ ಕೂಡ ಬರಬೇಕಿತ್ತಲ್ಲ, ಅಂದರೆ ಹಸ್ಬೆಂಡ್ ಮನೆಗೂ ಕೂಡ ಬರಬೇಕಿತ್ತಲ್ಲ, ಹಾಗಾಗಿ ನಾನು ಬೇಗ ಹೊರಟೆ. ಹೋಗ್ತಾ ವ್ಯೂಸ್ ಎಲ್ಲರೂ ನೋಡಿಕೊಂಡು ಹೊಗೆ ಸೊಪ್ಪೆಲ್ಲನೂ ಬೇಯಿಸ್ತಾಯಿದ್ರು. ನಮ್ಮ ಕಡೆ ಹೊಗೆ ಸೊಪ್ಪು, ಶುಂಠಿ, ಕೆಸ ಅಂತ ಎಲ್ಲ ಹಾಕ್ತಾರೆ. ತುಂಬ ಡಿಫ್ರೆಂಟಾಗಿ ಹಾಕ್ತಾರೆ. ಹೊಗೆ ಸೊಪ್ಪು ಕಟ್ಟೋದೆಲ್ಲನೂ ನೋಡಿಕೊಂಡು ಆರಾಮಾಗಿ, ನನಗಂತೂ ಹೊಗೆ ಸೊಪ್ಪಿನ ಸ್ಮೆಲ್ಲು ಅಂದರೆ ತುಂಬ ಇಷ್ಟ. ಅದರಲ್ಲೂ ಆ ಬೇರ್ಲು ಮನೆಗೆ ಲಾಸ್ಟ್ ಡೌನ್ ಮಾಡ್ತಾರಲ್ಲ, ಲಾಸ್ಟ್ ಇನ್ನು 2 ದಿನ ಐತೆ ನನಗೆ ಮನೇನ ಡೌನ್ ಮಾಡ್ತಾರಲ್ಲ, ಆವಾಗ ಬರುತ್ತಲ್ಲ ಆ ಸ್ಮೆಲ್ ಅಂದರೆ ತುಂಬ ಇಷ್ಟ ನನಗಂತೂ ಹೊಗೆ ಸೊಪ್ಪು ಅಂದರೆ. ಇಲ್ಲಂತೂ ನಮ್ಮ ಕಡೆ ಜಾಸ್ತಿ ಹೊಗೆ ಸೊಪ್ಪು ಹಾಕ್ತಾರೆ. ಹೊಗೆ ಸೊಪ್ಪು ಹಾಕೋದನ್ನ ನಾನು ನೋಡಿಕೊಂಡು ಹಾಗೆ ಹೊರಟ್ವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಅಟ್ಲೀಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಯಾವ ದೇವಸ್ಥಾನ ಅಂತ. ನಾನು ಇಷ್ಟು ಹತ್ತಿರ ಇದ್ದರೂ ಕೂಡ ನಾನು ಯಾವತ್ತೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ನನಗಂತೂ ನಿಜ ತುಂಬ ಖುಷಿ ಆಯಿತು. ನಾನು ಇಷ್ಟು ಹತ್ತಿರ ಇಟ್ಕೊಂಡು ನಾನು ಒಂದಿಂದಲೂ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು. ಬಟ್ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಎಲ್ಲ ಸಿಕ್ತಿತ್ತು ನನಗೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ದೇವಸ್ಥಾನ ಯಾವುದು ಅಂತ. ನಾನು ಹೋಗಿದ್ದ ದೇವಸ್ಥಾನ ಗೊತ್ತಾಗುತ್ತೆ ನಿಮಗೇ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅನ್ನೋದು ನಿಮಗೆ. ಹೌದು, ನಾನು ಫೈನಲಾಗಿ ಬಂದಿದ್ದೆ ಅರಸೀಕೆರೆ ಅಮ್ಮ. ನಾನು ಯಾವತ್ತೂ ಬಂದಿರಲಿಲ್ಲ. ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ನಾನು ಯಾವತ್ತೂ ಹೋಗಿರಲಿಲ್ಲ ಅಂತ. ಇದ್ದೇ ಫಸ್ಟು ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಏನೋ ಒಂಥರ ತುಂಬ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅನ್ನೋದು ಸಿಕ್ತು. ಹೋಗಬೇಕು ಅಂದ್ಕೊಳ್ವೆ, ಬಟ್ ಹೋಗಿರಲಿಲ್ಲ. ಬಟ್ ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಊರಿಂದ ಇಷ್ಟೊಂದು ಹತ್ತಿರ ಇದೆ ಈ ದೇವಸ್ಥಾನ ಅನ್ನೋದು. ನಾನು ದೂರ ಇರಬೇಕು ಅಂದ್ಕೊಳ್ವೆ, ಬಟ್ ಹಂಗೆ ಬಂದಮೇಲೆ ಗೊತ್ತಾಗಿದ್ದು ಇಷ್ಟು ಹತ್ತಿರ ಇದೆ ಅಂತ. ವೆದರು, ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಹತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆದರೆ ಹೋದ ಕೂಡಲೇ ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದೆ. ಬಟ್ ಪೂಜೆ ಮಾಡಿಸೋದು ಯಾವುದೋ ವೀಡಿಯೋ ಮಾಡ್ಬೋದಾ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಅಷ್ಟು ಐಡಿಯಾ. ಮಾಡಿಸ್ಕೊಂಡ್ಬಂದೆ. ಬಂದ ತಕ್ಷಣ ನನಗೆ ಮೈಸೂರು ಬಸ್ ಸಿಕ್ತು. ಮೈಸೂರು ಬಸ್ ಅಂದರೆ ಸಾಲಿಗ್ರಾಮಕ್ಕೆ ನಾವು ಟಿಕೆಟ್ ತೊಗೋಬೇಕಿತ್ತು. ಹಾಗಾಗಿ ನಾನು ಮೈಸೂರು ಬಸ್ ಹತ್ತದೆ. ಬಂದ ಕೂಡಲೇ ನಂಗೆ ಮೈಸೂರು ಬಸ್ ಸಿಕ್ಕಿದ ಕೂಡಲೇ ನಾನು ಮೈಸೂರು ಬಸ್ ಹತ್ತದೆ. ಊರಿಗೇನೋ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ನಲ್ಲ, ಅದನ್ನು ತಿಂತಾ ಕೂತಿದ್ಲು ಊರು. ಮೈಸೂರು ಬಸ್ ಹೊರಡ್ತು. ನಾನು ಮೈಸೂರು ಕೊಣನೂರಿಂದ ಸಾಲಿಗ್ರಾಮದಲ್ಲಿ ಇಳ್ಕೊಳ್ಳೋಣ ಅಂದ್ಕೊಂಡು ಮೈಸೂರು ಬಸ್ ಹತ್ತಿದ್ದು. ಸಾಲಿಗ್ರಾಮದಲ್ಲಿ ಇಳಿದ್ರೆ ನಮ್ಗೆ ಹತ್ತಿರ ಆಗುತ್ತೆ. ಬೇರೆಯಕ್ಕೆ ಹೋಗೋಕ್ಕೆ ಮತ್ತೆ ಬಸ್ ಚೇಂಜ್ ಮಾಡಬೇಕಾಗುತ್ತೆ. ಅವರು ಬಸ್ಸಲ್ಲೆಲ್ಲ ತುಂಬ ಆಟ ಆಡ್ತಾ ಇದ್ಲು. ಒಟ್ಟಿನಲ್ಲಿ ಅವಳು ಸಾಲಿಗ್ರಾಮಕ್ಕೆ ಬಂದಮೇಲೆ ಸಾಲಿಗ್ರಾಮದಿಂದ ಮತ್ತೆ ಬೇರೆಯಕ್ಕೆ ಸಿಟಿ ಬಸ್ ಸಿಕ್ತು, ಅಂದರೆ ಬಸ್ ಸಿಕ್ತು. ಆ ಬಸ್ನ ಹತ್ಕೊಂಡು ಬೇರೆಯಕ್ಕೆ ಬಂದು, ಬೇರೆಯಕ್ಕೆ ಬರೋ ಅಷ್ಟೊತ್ತಿಗೆ ಅವರು ಕೂಡ ಮಲ್ಕೊಂಡ್ಬಿಟ್ಟಿದ್ದು. ಬೇರೆಯಕ್ಕೆ ಬಂದು ಕೂತ್ಕೊಂಡ್ರೆ ಊರು ಎದ್ದೇಳಲಿಲ್ಲ. ಎಷ್ಟು ಎಡ್ಸಿದ್ರು ಕೂಡ ಊರು ಎದ್ದೇಳಲಿಲ್ಲ. ಕೊನೆಗೆ ಬೈಕಲ್ಲಿ ಬರೋಣ ಅಂದ್ಕೊಂಡು ಒಂದೇ ನನ್ನ ತಮ್ಮನ ಕರೆಸ್ಕೊಂಡು ಬೈಕಲ್ಲಿ ಬರೋಣ ಅಂದ್ಕೊಂಡು ಬರ್ತಾಯಿದ್ವು. ಊರು ಅಲ್ಲೊಮ್ಮೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಆದ್ಲು. ಮಧ್ಯೆ ರೋಡಿಗೆ ಬೇರೆ ಬಿಟ್ಟು ಸ್ವಲ್ಪ ಅಲ್ಲೇ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೊಂದು ನಮಸ್ಕಾರ ಮಾಡ್ಕೊಂಡು ಅಂದರೆ ಇಳಿದು ಹೋಗಲಿಲ್ಲ, ಬೈಕಲ್ಲೇ ನಮಸ್ಕಾರ ಮಾಡ್ಕೊಂಡು ಬಂದೆ. ಸ್ವಲ್ಪ ದೂರ ಬಂದೆ, ಅಷ್ಟರಲ್ಲಿ ಮತ್ತೆ ಪೆಟ್ರೋಲ್ ಖಾಲಿ ಆಯಿತು.
ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಖಾಲಿ ಆದಮೇಲೆ ಇಳಿಸ್ಬಿಟ್ಟು ಮತ್ತೆ ಅವ್ನು ರಿಟರ್ನ್ ಬೇರೆಯಕ್ಕೆ ಹೋದ ಪೆಟ್ರೋಲ್ ಹಾಕಿಸ್ಕೊಂಬರೋಕ್ಕೆ ಅಂತೇಳಿ. ನಾನು ನಮ್ಮೂರು ಹಾಗೆ ಅಲ್ಲೇ ನಿಂತಿದ್ವು ಬರೋವರೆಗೂ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನು ಡೈಲಿ ಕೂಡ ವ್ಲಾಗ್ನ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ರೀತಿ ಇರಲಿ. ಬಾಯ್ ಬಾಯ್.